ನಿಜವಾಗ್ಲೂ ಕೂಡ 4 ವರ್ಷಗಳಿಂದ ಈ ಹೋರಾಟವನ್ನ ಪ್ರತಿಯೊಂದು ರಾಜ್ಯದ ಮೂಲೆ ಮೂಲೆಗಳಿಂದ ಮಾಡ್ತಾ ಇದ್ದೀವಿ. ಇದು ಕೂಡ ಪರಮ ಪೂಜ್ಯರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಆದ್ರೆ ನಾವು ಹೇಳ್ತಾ ಇರ್ತೀವಿ, ಮುಂದೆ ಒಂದು ಗುರು ಇರಬೇಕು, ಹಿಂದೆ ಗುರುಗಳ ಆಶೀರ್ವಾದ ಇರಬೇಕು. ಆದ್ರೆ ಇವತ್ತು ಗುರುಗಳ ಆಶೀರ್ವಾದ ಇದ್ದಾಗಲೂ ಕೂಡ ನಮಗೆ ತೊಂದರೆಗಳಾಗ್ತಾ ಇದೆ. ನಮ್ಮ ಸರ್ಕಾರದಿಂದ ನಾವು ಹಂತಕ್ಕೆ ಬರ್ತಾ ಇದ್ದೀವಿ ಅಂತ ಹೇಳಿ ನಮ್ಗೊಂದು ಆಸೆ. ಆದ್ರೆ ಇವತ್ತು ಮತ್ತೆ ಆಸೆಯನ್ನು ಕಟ್ಕೊಳ್ಳುವಂತ ನಿಟ್ಟಿನಲ್ಲಿ ನಮ್ಮ ಪರಿಸ್ಥಿತಿ ಆಗಿದೆ. ಆದ್ರೆ ನಾವೆಲ್ಲರೂ ಒಗ್ಗಟ್ಟಿನಿರಬೇಕು. ನಾವು ನಮ್ಮ ಹಕ್ಕನ್ನ ಕೇಳ್ತಾ ಇದ್ದೀವಿ. ನಾವು ನಮ್ಮ ಹಕ್ಕಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಅದು ಕೂಡ ಪೂಜ್ಯರ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರ ನೇತೃತ್ವದಲ್ಲಿ. ಹಾಗಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದಿರೋಣ. ಒಕ್ಕಟ್ಟೆ ಬಲ ಅಂತ ಹೇಳಿ ನಮ್ಮ ಭಾರತ ದೇಶದಲ್ಲಿ ನಾವು ಗಾದೆ ಮಾತನ್ನ ಹೇಳ್ತೀವಿ. ಒಕ್ಕಟ್ಟಿನಿಂದಾಗ ಯಾರು ಕೂಡ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಒಕ್ಕಟ್ಟನ್ನ ನಾವೆಲ್ಲರೂ ತೋರ್ಸೋಣ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ನನ್ನನ್ನು ಹಿಡ್ಕೊಂಡು ನಾವು ನಿಮ್ ಜೊತೆಗಿದ್ದೀವಿ. ಪೂಜ್ಯರ ಆಶೀರ್ವಾದ ಇದೆ. ನಮಗೆ ನ್ಯಾಯ ಸಿಗೋವರೆಗೂ ಕೂಡ ನಾವೆಲ್ಲರೂ ಸೇರ್ಕೊಂಡು ಹೋರಾಟವನ್ನ ಮಾಡೋಣ. ಮತ್ತು ಈ ಸರ್ಕಾರಕ್ಕೆ ನಮ್ಮ ಈ ಒಂದು ಏನು ಬೇಡಿಕೆ ಇದೆ, ಆ ಬೇಡಿಕೆಯನ್ನ ಮಾಡೋ ತನಕ ಕೂಡ ನಾವು ನಿಮ್ ಜೊತೆಗೆ ಇರ್ತೀವಿ. ನಾವು ಸದನದಲ್ಲೂ ಕೂಡ ಇದರ ಬಗ್ಗೆ ಮಾತಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಮಾತಿಗೆ